ತಂಡ ಅವರಿಗೆ ಸಿಕ್ಕಿದ ಮಾಹಿತಿ ಆಧಾರದ ಮೇಲೆ ಒಂದು ಪಾನ್ ಅಂಗಡಿ ಮಾಲಕ ಭೋಲು ಪ್ರಜಾಪತಿ ಅಂತ ಇವನಿಗೆ ದಸ್ತಗಿರಿ ಮಾಡಿದ್ದಾರೆ. ಇವನಿಂದ 6 kg ಜಾಸ್ತಿ ಗಾಂಜಾ ಮಿಕ್ಸ್ಡ್ ಚಾಕ್ಲೇಟ್ ಅದು ಅವರು ಸಿಕ್ಯೂರ್ ಮಾಡಿದ್ದಾರೆ. ಅದು ನಾವು ನಾರ್ಕೋಟಿಕ್ಸ್ ಕಿಟ್ ಇಂದ ಚೆಕ್ ಮಾಡಿದಾಗ ಅದರಲ್ಲಿ ಗಾಂಜಾದು ಅಂಚು ಸಿಕ್ಕಿದೆ. ಫಾರೆನ್ಸಿಕ್ ಲ್ಯಾಬೊರೇಟರಿಗೆ ನಾವು ಅದು ಕಳಿಸಿದೀವಿ. ಹೋದ 1 ವರ್ಷದಿಂದ ನಾವು ನಮ್ಮ ಬೆಳಗಾವಿಗೆ ನಶಾ ಮುಕ್ತ ಮಾಡೋಣ ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ಇದು ಇನ್ನೊಂದು ಹೆಜ್ಜೆ ಇದೆ. ಇನ್ನು ಮುಂಚೆ ಹೋದ 3-4 ವರ್ಷದಲ್ಲಿ ಈ ತರ ಚಾಕ್ಲೇಟ್ ನಮ್ಗೆ ಯಾವಾಗ್ಲೂ ಸಿಗಿರ್ಲಿಲ್ಲ. ಸಾರ್ವಜನಿಕರಿಗೆ ನಮ್ದು ಕೋರಿಕೆ ಇದೆ, ನಿಮ್ಗೆ ನಾರ್ಕೋಟಿಕ್ಸ್ ಬಗ್ಗೆ ಏನಾದ್ರೂ ಮಾಹಿತಿ ಇದ್ರೆ ದಯವಿಟ್ಟು ನಮ್ಗೆ 112ಗೆ ಮಾಹಿತಿ ನೀಡಿ, ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡ್ಕೊಂಡು ನೀಡಬಹುದು, ಅಥವಾ ಅನಾಮಧೇಯ ಪತ್ರ ಬರೆದುಕೊಂಡು ಕೂಡ ನೀವು ನಿಮ್ಮ ಮಾಹಿತಿ ನೀಡಬಹುದು. ನಾವು ಖಂಡಿತವಾಗಿ ಅದರ ಮೇಲೆ ಕ್ರಮ ತಗೋತೀವಿ. ಇದು ಎಲ್ಲ ಸ್ಕೂಲ್ ಕಾಲೇಜ್ ಅಕ್ಕಪಕ್ಕದಲ್ಲಿನೇ ಮಾರಾಟ ಮಾಡ್ತಾ ಇದ್ದೀವಿ. ಸೊ ಈ ಒಂದು ನೆಟ್ವರ್ಕ್ ಇನ್ನು ಯಾರ್ಯಾರು ಇದ್ದಾರೆ, ಎಲ್ಲಿಂದ ಇವನು ತಗೊಂಡ್ ಬರ್ತಾ ಇದ್ದ, ಈಗ ಒಂದು ಸ್ಪೆಷಲ್ ತಂಡ ಇದೇ ಪತ್ತೆ ಮಾಡಕ್ಕೆ ನಾವು ರಚನೆ ಮಾಡಿದೀವಿ. ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ಒಂದು ಪಾರ್ಟ್ನರ್ಸ್ ಇದ್ರೆ ಅವರಿಗೆ ಕೂಡ ನಾವು ದಸ್ತಗಿರಿ ಮಾಡ್ತೀವಿ. ಸ್ಟೂಡೆಂಟ್ ಕಮ್ಯುನಿಟಿ ಇಸ್ ದ ಟಾರ್ಗೆಟ್. ನಮ್ದು ಈಗಾಗಲೇ ಅದು ಇಂಟರ್ನ್ಯಾಷನಲ್ ಆಂಟಿ ಡ್ರಗ್ ಅಬ್ಯೂಸ್ ಡೇ ಸೆಲೆಬ್ರೇಷನ್ ಆಗಿದೆ. ಅದರಲ್ಲಿ ಸುಮಾರು 14,000ಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ಗೆ ನಮ್ಮ ಪೊಲೀಸ್ ಅಧಿಕಾರಿಗೆ ಹೋಗಿ ಒಂದೊಂದು ಕಾಲೇಜ್ನಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಅದು ಕಂಟಿನ್ಯೂಸ್ ಪ್ರೋಸೆಸ್ ಇದೆ. ಬರೋ ದಿನಗಳಲ್ಲಿ ನಾವು ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಅವರ್ ಸ್ಟೂಡೆಂಟ್ಸ್ದು ನಾವು ರ್ಯಾಂಡಮ್ ಆಗಿ ಯೂರಿನ್ ಟೆಸ್ಟ್ ಮಾಡ್ತೀವಿ. ಯೂರಿನ್ ನಲ್ಲಿ ನಾರ್ಕೋಟಿಕ್ ಸಬ್ಸ್ಟೆನ್ಸ್ ಇದೆ ಅಥವಾ ಇಲ್ಲ ಅದು ಚೆಕ್ ಮಾಡ್ತೀವಿ. ಮತ್ತು ನಮ್ದು ಉದ್ದೇಶ ಸ್ಟೂಡೆಂಟ್ಸ್ಗೆ ಕ್ರಿಮಿನಲೈಸೇಷನ್ ಮಾಡೋದು ಇಲ್ಲ. ಇದರಲ್ಲಿ ಯಾರು ಕಂಡು ಬಂದ್ರೆ ಅದು ನಾವು ಕ್ರಿಮಿನಲ್ ಕೇಸ್ ಮಾಡಲ್ಲ, ನಾವು ಅವರಿಗೆ ವಿಕ್ಟಿಮ್ ತರ ನೋಡ್ತೀವಿ. ಯಾರು ಈ ತರ ಸೇರ್ತಾ ಇದ್ರೆ ಆ ಮಾಹಿತಿ ಬರೀ ಪ್ಯಾರೆಂಟ್ಸ್ ಮತ್ತು ಅವ್ರ ಪ್ರಿನ್ಸಿಪಾಲ್ ಈ ಇಬ್ಬರಿಗೆ ಮಾತ್ರ ಈ ಮಾಹಿತಿ ನಾವು ಶೇರ್ ಮಾಡ್ತೀವಿ. ಸೊ ಈಗ ಈ ಬರುವ ಒಂದು ವಾರದಲ್ಲಿನೇ ನಾವು 1-2 ಕಾಲೇಜಲ್ಲಿ ಈ ಪ್ರೋಗ್ರಾಮ್ ಶುರು ಮಾಡ್ತಾ ಇದ್ದೀವಿ. ಅದರ ರಿಸಲ್ಟ್ ನಾವು ನಿಮ್ಗೆ ಶೇರ್ ಮಾಡ್ತೀವಿ. ಇಲ್ಲ ನಾವು ಈಗ ಯೂರಿನ್ ಟೆಸ್ಟ್ ಶುರು ಮಾಡ್ತಾ ಇದ್ದೀವಿ. ಒಂದು ಮನುಕ ಅಂತ ಒಂದು ಬ್ರ್ಯಾಂಡ್ ನೇಮ್ ಅದು ಏನಿದೆ ಅದರೊಳಗಡೆ ಮಿಕ್ಸ್ ಮಾಡ್ತಾರೆ. ಈಗ FSL ಗೆ ನಾವು ಕಳಿಸ್ತಾ ಇದ್ದೀವಿ. FSL ರಿಪೋರ್ಟ್ ಬಂದ್ಮೇಲೆ ಎಕ್ಸಾಕ್ಟ್ಲಿ ಎಷ್ಟು % ಇತ್ತು ಅದು ಎಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಾಗ್ತದೆ.